MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಿಗ್ ಬಾಸ್ ಯಾರಾಗ್ತಾರೆ ಎನ್ನುವುದು ಕರುನಾಡ ಜನತೆಗೆ $1 ಮಿಲಿಯನ್ ಪ್ರಶ್ನೆಯಾಗಿತ್ತು. ಜನ ಊಟ ತಿಂಡಿ ಬಿಟ್ಟು ನಿದ್ದೆಗೆಟ್ಟು ಕಾತುರದಿಂದ ಕಾಯ್ತಾ ಇದ್ರು. ಆದ್ರೆ ಗಿಲ್ಲಿ ಪ್ರತಿ ಟಾಸ್ಕ್ಗಳನ್ನು ನಿಭಾಯಿಸ್ತಾ ಇದ್ದಂತ ರೀತಿ, ಎದುರಾಳಿಗಳಿಗೆ ಕೊಡ್ತಾ ಇದ್ದಂತ ಟಕ್ಕರ್ನಿಂದ ನೋಡುಗರ ಮನಸ್ಸು ಗೆದ್ದಿದ್ದ. ನಿನ್ನೆ ನಡೆದಂತಹ ಗ್ರ್ಯಾಂಡ್ ಫಿನಾಲಿಯಲ್ಲಿ ಸೀಸನ್ 12ರ ಬಿಗ್ ಬಾಸ್ ಕಿರೀಟವನ್ನ ಗಿಲ್ಲಿ ಮುಡಿಗೇರಿಸಿಕೊಂಡಿದ್ದಾರೆ. ಇದೊಂದು ಕ್ಷಣ, ಇದೊಂದೇ ಒಂದು ಕ್ಷಣಕ್ಕಾಗಿ ಲಕ್ಷ ಲಕ್ಷ ಅಭಿಮಾನಿಗಳು ಕಾದು ಕುಳಿತಿದ್ರು. ಗಿಲ್ಲಿ ನಟ ಗೆಲ್ಬೇಕು ಅಂತ ಗಲ್ಲಿ ಗಲ್ಲಿಯಲ್ಲೂ ಹರಿಸಿದ್ರು. ಪ್ರತಿಭೆ, ಜನರ ಆಶೀರ್ವಾದ ಫಲ ಕೊಟ್ಟಿದೆ. ಮಾತಿನ ಮಲ್ಲ, ಮಳವಳ್ಳಿ ಹೈದ, ಗ್ರಾಮೀಣ ಪ್ರತಿಭೆ ಗಿಲ್ಲಿ ನಟ ಕೊನೆಗೂ ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಗಿಲ್ಲಿ ನಟನಿಗೆ ಬಿಗ್ ಬಾಸ್ ವಿನ್ನರ್ ಪಟ್ಟ. ಟಕರ ಟಕರ ಟಮಟೆ ಏಟು, ಗಿಲ್ಲಿ ನಟ ಅಲ್ಟಿಮೇಟು. ನಿರೀಕ್ಷೆಯಂತೆಯೇ ನಟರಾಜ್ ಅಲಿಯಾಸ್ ಗಿಲ್ಲಿ ನಟ ಬಿಗ್ ಬಾಸ್ ನ ಫೈನಲ್ ಗೆರಿದ್ರು. ಪ್ರಶಸ್ತಿ ಸುತ್ತಲ್ಲಿ ಗಿಲ್ಲಿ ಎದುರಾಳಿಯಾಗಿ ರಕ್ಷಿತಾ ಶೆಟ್ಟಿ ನಿಂತಿದ್ರು. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಜಗಮಗಿಸೋ ವೇದಿಕೆ ಮೇಲೆ ಕಿಚ್ಚ ಇಬ್ಬರು ಸ್ಪರ್ಧಿಗಳ ಕೈ ಹಿಡಿದು ನಿಂತಿದ್ದು ಎದೆ ಬಡಿತ ಹೆಚ್ಚಿಸಿತ್ತು. ಕಿಚ್ಚ ಸುದೀಪ್ ಗಿಲ್ಲಿ ಕೈಯನ್ನ ಮೇಲಕ್ಕೆತ್ತಿ ಘೋಷಣೆ ಕೂಗ್ತಿದ್ದ ಹಾಗೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಆರಂಭದಿಂದಲೂ ವಿನ್ನರ್ ಆಗೋದು ಗಿಲ್ಲಿ ನಟ ಅನ್ನೋ ಮಾತು ಕೇಳಿ ಬರ್ತಾನೆ ಇತ್ತು. ಎಲ್ಲೆಲ್ಲೂ ಗಿಲ್ಲಿ ನಟನ ಹವಾ ಜೋರಾಗಿತ್ತು. ಅದರಂತೆ ಗಿಲ್ಲಿ ಗೆದ್ದಿದ್ದಾರೆ. ಇದರೊಂದಿಗೆ ವ್ಯಕ್ತಿತ್ವದ ಆಟದಲ್ಲಿ ಗೆಲ್ಲೋದು ಹೀರೋನೇ ಅನ್ನೋ ಮಾತು ಮತ್ತೊಮ್ಮೆ ಸಾಬೀತಾಗಿದೆ. ಶುರುವಿನಿಂದಲೂ ಒನ್ ಸೈಡೆಡ್ ಆಗಿದ್ದ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ಗಿಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಗೆದ್ದಿದ್ದೇನೆ, ಗೆದ್ದಾಗ ಹಿಗ್ಗಲ್ಲ, ಸೋತಾಗ ಕುಗ್ಗಲ್ಲ. ಇದನ್ನ ನನ್ನ ಜೀವನದಲ್ಲೇ ಮರೆಯಲ್ಲ ಎಂದ ಗಿಲ್ಲಿ ನಟ. ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಆಗಿ ಘೋಷಿಸ್ತಾ ಇದ್ದಂತೆ ಕಿಚ್ಚನ ಕಾಲಿಗೆ ನಮಸ್ಕರಿಸಿದ ಗಿಲ್ಲಿ ನಟ ನಿಜವಾಗಿಯೂ ಸಖತ್ ಖುಷಿಯಾಗ್ತಾ ಇದೆ. ಗೆದ್ದಿದ್ದೇನೆ, ಆದ್ರೆ ಗೆದ್ದಾಗ ಹಿಗ್ಗಲ್ಲ, ಸೋತಾಗ ಕುಗ್ಗಲ್ಲ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಹರ್ಷ ವ್ಯಕ್ತಪಡಿಸಿದ್ರು. ರಜತ್, ಕಾವ್ಯ, ರಕ್ಷಿತಾ, ರಘು ನನಗೆ ಒಳಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಇದನ್ನ ನಾನು ಎಂದಿಗೂ ಮರೆಯೋದಿಲ್ಲ ಅಂತ ಹೇಳಿದ್ರು. ಜಂಟಿಯಾಗಿ ಹೋಗಿ ಒಂಟಿಯಾಗಿ ಮೆರೆದ ಗಿಲ್ಲಿ. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆದ್ದೆ ಬಿಟ್ಟ ಪಕ್ಕ. ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿ ಕಾಲಿಟ್ಟಿದ್ದು ಕಾವ್ಯ ಜೊತೆ ಜಂಟಿಯಾಗಿ. ಬಿಗ್ ಬಾಸ್ ಮನೆಯೊಳಗೆ ಜಂಟಿಯಾಗಿ ಹೋದ್ರು ಸಿಂಗಲ್ ಆಗಿ ಇಡೀ ಸೀಸನ್ ಡಾಮಿನೇಷನ್ ಮಾಡಿದ್ದಾರೆ. ಗಿಲ್ಲಿ ನಟನ ಕಾಮಿಡಿ ಟೈಮಿಂಗ್, ಸಂದರ್ಭೋಚಿತ ಕಾಮಿಡಿ, ಪಂಚಿಂಗ್ ಲೈನ್ಸ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿತ್ತು. ಡಬಲ್ ಮೀನಿಂಗ್ ಅಥವಾ ಅಶ್ಲೀಲತೆಯನ್ನ ಸೋಕಿಸ್ಲೂ ಇಲ್ಲ. ಇಡೀ ಫ್ಯಾಮಿಲಿ ಕೂತು ಎಲ್ರೂ ಹೊಟ್ಟೆ ತುಂಬಾ ನಗುವಂತೆ ಮಾಡಿದವರು ಗಿಲ್ಲಿ ನಟ. ಇದೇ ಕಾರಣಕ್ಕೆ ಗಿಲ್ಲಿ ಗೆಲ್ಬೇಕು ಅಂತ ಬಹುತೇಕರು ಬಯಸಿದ್ರು. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ ಅನ್ನೋ ಸ್ವಯಂ ಘೋಷಿತ ಡೈಲಾಗ್ ನಂತೆ ಗಿಲ್ಲಿ ಗೆದ್ದೇ ಬಿಟ್ಟಿದ್ದಾರೆ. ವೀಕ್ಷಕರಿಂದ ಅತಿ ಹೆಚ್ಚು ಮತಗಳನ್ನ ಪಡೆದು ವಿಜಯ ಪತಾಕೆ ಹಾರಿಸಿದ್ದಾರೆ. ಇದು ತಂದೆ ತಾಯಿಗೂ ಅತೀವ ಸಂತಸ ತಂದಿದೆ. ಪಟಪಟ ಟಾಕಿಂಗ್ ಪೋರಿ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್. ಕರಾವಳಿ ಕುವರಿ, ಪಟಪಟ ಮಾತಿನ ಪೋರಿ ಅಂತಾನೆ ಫೇಮಸ್ ಆಗಿರುವ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಎಲಿಮಿನೇಷನ್ ಆಗಿ ವಾಪಸ್ ಬಿಗ್ ಬಾಸ್ ಮನೆಯೊಳಗೆ ಬಂದ ರಕ್ಷಿತಾ ಪ್ರೇಕ್ಷಕರ ಮನಗೆದ್ದು ಫೈನಲ್ ಗೆರಿದ್ರು. ವಿನ್ನರ್ ಆಗದಿದ್ರು 2ನೇ ಸ್ಥಾನ ಪಡೆದು ಕರುನಾಡಿನ ಕೋಟಿ ಕೋಟಿ ಜನರ ಹೃದಯ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾಳೆ. ಸುದೀಪ್ ಕೂಡ ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ಒಟ್ಟಾರೆ ಪ್ರತಿಭೆಯನ್ನ ಶೋಧಿಸುತ್ತಾ ವ್ಯಕ್ತಿತ್ವವನ್ನ ಅನಾವರಣ ಮಾಡುವ ಬಿಗ್ ಬಾಸ್ ಮನೆಗೆ ಈ ಬಾರಿ 24 ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು. ಅಂತಿಮವಾಗಿ ಗಿಲ್ಲಿ ನಟ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ. ಈ ಮೂಲಕ 112 ದಿನಗಳ ಬಿಗ್ ಶೋಗೆ ಸೀಸನ್ 12ಕ್ಕೆ ತೆರೆ ಬಿದ್ದಿದೆ.
ಬ್ಯೂರೋ ರಿಪೋರ್ಟ್ TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH